ಧನುರ್ರಾಶಿ ಸಾಮಾಜಿಕವಾದಂತಹ ಕಾರ್ಯ, ಸಾರ್ವಜನಿಕ ಕೆಲಸ, ಇದರಲ್ಲಿ ಬಹಳ ಉತ್ಸಾಹವನ್ನು ತೋರಿಸ್ತೀರಿ. ಸಮಾಜಮುಖಿಯಾಗಿ ಏನಾದರೂ ಕೆಲಸವನ್ನು ಮಾಡಬೇಕು, ಸಮಾಜದಲ್ಲಿ ನನ್ನ ಹೆಸರು ಬರಬೇಕು ಅನ್ನುವಂಥದ್ದು ಆಸೆ ನಿಮಗಿರುತ್ತೆ. ಮನೋರಂಜನೆಯನ್ನು ಅನುಭವಿಸುವಂತಹ ಮುಖಾಂತರ ನೀವು ಸಂತೋಷವನ್ನು ಹೊಂದ್ತೀರಿ. ಯಾವುದೋ ನಿಮ್ಮ ಮನಸ್ಸಿಗೆ ಇಷ್ಟ ಆಗ್ತಕ್ಕಂತಹ ವಾತಾವರಣ ಅಥವಾ ಇನ್ಯಾವುದೋ ಒಂದು ಸಂದರ್ಭದಲ್ಲಿ ನೀವು ಭಾಗಿಗಳಾಗಿ ಆ ಸಂತೋಷವನ್ನು ಅನುಭವಿಸ್ತಕ್ಕಂಥದ್ದು. ವಿದೇಶ ಪ್ರಯಾಣಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಈ ದಿವಸ ಉತ್ತಮವಾದಂತಹ ಸುದ್ದಿ ಸಂತೋಷವನ್ನು ಕೊಡುತ್ತೆ. ಕೈ ಹಾಕದಂತಹ ಕೆಲಸಗಳು ಬಹಳ ಸೂಚ್ಯವಾಗಿ ನಿಮಗೆ ಹಿನ್ನಡೆ ಆಗತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇರುತ್ತೆ. ಯಾವುದೋ ಉತ್ಸಾಹದಲ್ಲಿ ಅದನ್ನು ಗಮನಿಸದೇ ಹೋಗ್ಬಿಟ್ರೆ ದೊಡ್ಡದಾದಂತಹ ನಷ್ಟವನ್ನು ಹೊಂದುತ್ತೀರಿ ಅಂತ ಅರ್ಥ. ಚಿಕ್ಕ ಮಕ್ಕಳ ಬಗ್ಗೆ ಗಮನ ಇಲ್ಲದೆ ಇದ್ದರೆ ಮಕ್ಕಳಿಗೆ ತೊಂದರೆಯಾಗತ್ತೆ, ಆ ತೊಂದರೆಗೆ ಕಾರಣ ನೀವಾಗ್ತೀರಿ. ಇದನ್ನು ಎಚ್ಚರದಿಂದ ಗಮನಿಸಿ. ಸಂಬಂಧಿಕರಲ್ಲಿ ಬಹು ಜನಪ್ರಿಯರಾಗ್ತೀರಿ, ಅಂದರೆ ಎಲ್ಲರೂ ಕೂಡ ನಿಮ್ಮ ವಿಷಯವನ್ನು ಹೊಗಳುತ್ತಾರೆ, ನಿಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡ್ತಾರೆ ಅಂತ ಅರ್ಥ. ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡಿ 12 ಸಲ ಮಾಡಿದರೆ ಬಹಳ ಒಳ್ಳೆಯದು. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಎಂಬ ಮಂತ್ರವನ್ನು ಹೇಳ್ತಾ 12 ಸಲ ಪ್ರದಕ್ಷಿಣೆಯನ್ನು ಮಾಡಿ ಶುಭವಾಗಿ. ಮಕರ ರಾಶಿ ಕುಟುಂಬ ಸದಸ್ಯರ ಮಾತು, ಅವರ ನಡವಳಿಕೆ, ಇದರಿಂದ ನಿಮ್ಮ ಮನಸ್ಸಿಗೆ ತುಂಬ ಬೇಸರವಾಗ್ತಕ್ಕಂಥದ್ದು. ಯಾಕೆ ಈ ರೀತಿಯೆಲ್ಲ ಮಾಡ್ತಾರೆ ಅನ್ನುವಂತಹ ಬೇಸರವನ್ನು ನೀವು ವ್ಯಕ್ತಪಡಿಸ್ತೀರಿ. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಗಮನಕ್ಕೆ ಬರದಲೆ, ನಿಮ್ಮ ಅರಿವಿಲ್ಲದೆ ಒಂದಷ್ಟು ಸಮಸ್ಯೆಗಳಾಗತ್ತೆ. ಯೋಚನೆಯನ್ನು ಮಾಡ್ದಲೇ ತಾತ್ಸಾರದಿಂದ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾಗ ಈ ರೀತಿಯೆಲ್ಲ ಘಟನೆಗಳು ಸಂಭವಿಸ್ತಕ್ಕಂಥದ್ದಿದೆ. ಪೂರ್ವಿಕರ ಆಸ್ತಿಯ ವಿಚಾರದಲ್ಲಿ ಯಾವುದೋ ಒಂದು ತಿರುವನ್ನು ಪಡ್ಕೊಳ್ತಕ್ಕಂಥದ್ದು, ಅದು ಧನಾತ್ಮಕವಾಗಿ ಆಗಿಬಿಟ್ರೆ ನಿಮಗೆ ಸಂತೋಷ. ಎಲ್ಲಾದರೂ ಋಣಾತ್ಮಕವಾಗಿ ಆಯಿತು ಅಂತಾದಾಗ ನೀವು ಎಚ್ಚರಿಕೆಯನ್ನು ವಹಿಸಿ ಅದನ್ನು ಸರಿಪಡಿಸ್ಕೊಳ್ಬೇಕಾದಂತಹ ಅಗತ್ಯತೆ ಇದೆ. ಅದಕ್ಕೆ ವಿಳಂಬವನ್ನು ಮಾಡಬಾರ್ದು ಅಂತ ಅರ್ಥ. ಹಣಕಾಸಿನ ಸಮಸ್ಯೆಯಿಂದ ಕೆಲವು ಕೆಲಸಗಳು ನಿಂತು ಹೋಗುತ್ತೆ, ಸ್ಥಗಿತವಾಗುತ್ತೆ. ದುಡ್ಡೇ ಮುಖ್ಯ ಅನ್ನುವಂಥದ್ದು ವ್ಯವಹಾರದಲ್ಲಿ ಸ್ಪಷ್ಟವಾಗಿ ನಿಮಗೆ ಗೊತ್ತಾಗ್ತಾ ಹೋಗುವಂಥದ್ದು. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ, ವೈದ್ಯರಿಗೆ, ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಶುಭ ಮತ್ತು ಲಾಭ ಇರುವಂಥದ್ದು. ಸಮಾಜದಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೋಬೇಕಾದ್ರೆ ತುಂಬ ಪ್ರಯತ್ನವನ್ನು ಮಾಡಬೇಕು. ಒಬ್ಬರಿಗಿಂತ ಒಬ್ಬರು ಸ್ಪರ್ಧಾತ್ಮಕವಾಗಿ ನಡ್ಕೊಳ್ತಕ್ಕಂತಹ ಸಮಾಜ ಇದು. ಹಾಗಾಗಿ ಗಮನ ಹೆಚ್ಚಿರಬೇಕು. ಕಾಮಧೇನು ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ. ಕುಂಭರಾಶಿ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಕೆಲಸಗಾರರಿಗೆ ತೊಂದರೆ ಆಗಬಹುದು. ಆ ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ, ಸ್ವಲ್ಪ ಎಚ್ಚರಿಕೆ ಇರಲಿ. ಒಂದೇ ಸಮಯದಲ್ಲಿ 2-3 ಕೆಲಸಗಳಾಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಸ್ವಾಭಾವಿಕವಾಗಿ ಸಂತೋಷವನ್ನು ಕೊಡ್ತಕ್ಕಂತಹದ್ದು. ವಿದ್ಯಾರ್ಥಿಗಳು ಗಂಭೀರವಾದಂತಹ ವಿಚಾರಗಳನ್ನು ಅಧ್ಯಯನ ಮಾಡೋದಕ್ಕೆ ಅವಕಾಶಗಳಿದೆ. ನಿಮ್ಮ ಆಸಕ್ತಿ ಜೊತೆಗೆ ಪ್ರಾಮಾಣಿಕವಾದಂತಹ ಒಂದು ಮನೋಭಾವ, ಸಮಯದ ವ್ಯವಸ್ಥೆ, ಇವೆಲ್ಲವನ್ನು ನೋಡ್ಕೊಳ್ಬೇಕಾದಂಥದ್ದು. ದಾಂಪತ್ಯ ಜೀವನ ಸುಖಮಯವಾಗಿರತಕ್ಕಂಥದ್ದು, ಅದನ್ನು ಹಾಗೆ ಉಳಿಸ್ಕೊಳ್ಳಿ. ಯಾವುದೇ ಭಿನ್ನಾಭಿಪ್ರಾಯಗಳು, ವಾದ ವಿವಾದಗಳು, ಜಗಳ, ಒಂದು ರೀತಿಯ ಸಾಮರಸ್ಯವನ್ನು ಕದಡುವಂತಹ ವ್ಯವಸ್ಥೆ, ಇದು ಯಾವುದೂ ಕೂಡ ಬೇಡ ಅಂತ ಹೇಳಿ ಅರ್ಥ. ನಿಮ್ಮ ಕೆಲಸದ ಸಾಮರ್ಥ್ಯವನ್ನು ಗಮನಿಸಿ ಹಿರಿಯರಾಗಲಿ, ಮೇಲಧಿಕಾರಿಗಳಾಗಲಿ, ಮನೆಯವರಾಗಲಿ ಜವಾಬ್ದಾರಿಯುತವಾದಂತಹ ಕೆಲಸಗಳನ್ನು ನಿಮಗೆ ವಹಿಸ್ತಾರೆ. ನೀವೇ ಅದಕ್ಕೆ ಯೋಗ್ಯ ಅನ್ನುವಂತಹ ಮಾತನ್ನು ಆಡ್ತಾರೆ. ಕಾರ್ಯನಿಮಿತ್ತವಾಗಿ ಪ್ರಯಾಣವನ್ನು ಮಾಡಬೇಕಾಗಬಹುದು. ಶಿಂಶುಮಾರ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಕುಟುಂಬದಲ್ಲಿ, ಮನೆಯ ಸದಸ್ಯರ ಮಧ್ಯದಲ್ಲಿ ವಿನಾಕಾರಣ ಬೇಡದೇ ಇರತಕ್ಕಂತಹ ವಿಚಾರಗಳ ಮುನ್ನೆಲೆಗೆ ಬರುತ್ತೆ. ವಿವಾದಗಳು ಉಂಟಾಗ್ತಕ್ಕಂತಹದ್ದು. ಯಾವುದೇ ಕಾರಣಕ್ಕೂ ಸಾಲವನ್ನು ಮಾಡಬಾರ್ದು. ಆದಾಯಕ್ಕೆ ತಕ್ಕಂತೆ ಹೊಂದಿಕೊಂಡು ಹೋಗುವಂಥದ್ದು ಬಹಳ ಉತ್ತಮವಾಗಿರುತ್ತೆ. ಆದಾಯ ಕಡಿಮೆ ಇದ್ದು ಖರ್ಚಿನ ಪ್ರಮಾಣ ಜಾಸ್ತಿ ಆದರೆ ಅದೆಲ್ಲ ನಿಷ್ಠುರಕ್ಕೆ ಕಾರಣವಾಗ್ತಕ್ಕಂಥದ್ದಾಗುತ್ತೆ. ಮನಸ್ಸಿನಲ್ಲಿ ಹೊಸ ಹೊಸ ಆಲೋಚನೆಗಳು ಬರಬಹುದು. ಆದರೆ ಅಂತಹ ಆಲೋಚನೆಗಳು ಕಾರ್ಯರೂಪಕ್ಕೆ ಬರಲಿ, ಆಗ ಮಾತ್ರ ಅದರಿಂದ ಲಾಭವೋ ಸುಖವೋ ನಿಮಗೆ ಸಿಕ್ಕುವಂಥದ್ದಾಗುತ್ತೆ. ಕೆಂಪು ವಸ್ತ್ರವನ್ನು ಧಾರಣೆ ಮಾಡಿ ಶುಭವನ್ನು ಹೊಂದಿ, ತಾಯಿಯವರ ಆಶೀರ್ವಾದದ ಮೂಲಕ ಈ ದಿವಸದ ಕೆಲಸವನ್ನು ಆರಂಭ ಮಾಡಿ. ಅದು ನಿಮಗೆ ಯಶಸ್ಸನ್ನು, ಪ್ರಗತಿಯನ್ನು, ಅಭ್ಯುದಯವನ್ನು ಸೂಚಿಸ್ತಕ್ಕಂಥದ್ದು. ಖರ್ಚನ್ನು ಸರಿಯಾಗಿ ಗಮನಿಸಿಕೊಂಡು ಬೇರೆಯ ವ್ಯವಸ್ಥೆಗೆ ಮುಂದಾಗಿ ಸ್ರಷ್ಟಾ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ.